ನಮ್ಮ ಮುಖ್ಯಮಂತ್ರಿಗಳು ಎಲ್ಲರ ಮಾತನ್ನ ಶಾಂತ ಚಿತ್ತದಿಂದ ಕೇಳ್ತಾ ಇದ್ದಾರೆ. ಕೆಲವರು ಎಲ್ಲಿ ಅವ್ರು ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಈಗ ಎಕ್ಸ್ರೇ ಮಾಡ್ತಾ ಇದ್ದಾರೆ. ನೀವು ಯಾರ್ಯಾರು ಏನೇನು ಮಾತಾಡಿದ್ರೆ ಎಲ್ಲನೂ ವಾಪಸ್ ಹೇಳ್ಬಿಡ್ತಾರೆ ಅವರು. ಇದು ನಿಮ್ಗೆ ಗೊತ್ತಿರಲಿ, ಅದೆಲ್ಲ ಗೊತ್ತಿರೋದು ನನಗೆ. ಸಿದ್ದರಾಮಯ್ಯರು ಏನಂತ ಗೊತ್ತಿರೋದು ನನಗೇನೆ. ಅವರು ಅಪ್ಪಟ ಚಿನ್ನ, ಹೈಲಿ ಟ್ರಾನ್ಸ್ಪರೆಂಟ್, ಯಾವುದೇ ಸ್ವಾರ್ಥಕ್ಕಾಗಲಿ ಲಾಭಕ್ಕಾಗಲಿ ಎಂದು ಟೆಂಪ್ಟ್ ಆದವರಲ್ಲ, ಅದಕ್ಕೆ ಉತ್ತೇಜನ ಕೊಡೋರು ಕೊಡೋದು ಇಲ್ಲ. ನೇರ ನಿಷ್ಠೂರವಾಗಿ ಮಾತಾಡೋರು. ತನ್ನ ಜೀವನದ ಉದ್ದಗಲಕ್ಕೂ ಶಿವರಾಮ ಆಮೇಲೆ ಮತ್ತೆ ಶಿವರಾಮ ನೀನು ಆಮೇಲೆ ಮಾತಾಡೋ ಕೊಡ್ತೀನಿ ನನ್ನ ಬಗ್ಗೆ. ಅವರ ಸಾರ್ವಜನಿಕ ಜೀವನದ ಉದ್ದಕ್ಕೂ ಕಾನ್ಸ್ಟಿಟ್ಯೂಷನ್, ಡೆಮೋಕ್ರಸಿ, ಸೋಷಿಯಲ್ ಜಸ್ಟಿಸ್ ಅಂಡ್ ವೆಲ್ಫೇರ್, ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಹೋರಾಟಗಳು ಅವರ ಜೀವನದ ಉದ್ದಕ್ಕೂ ನಡೆದು ಬಂದ ದಾರಿ ಇದು. ಇದರಲ್ಲಿ ಯಾವ ಸಂದರ್ಭದಲ್ಲೂ ಯಾರ ಜೊತೆಗೂ ಕೂಡ ರಾಜಿ ಆದವರಲ್ಲ. 40 ವರ್ಷದ ಸುದೀರ್ಘ ರಾಜಕೀಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯ ಏನು ಅಂತ ಗೊತ್ತಾಗಬೇಕಾದ್ರೆ ನಮ್ಮ ಪ್ರೊಫೆಸರ್ಸ್ ಎಲ್ಲ ಮಾತಾಡಿದ್ದಾರೆ. ಅವರು 14 ಆಯಾಮಗಳನ್ನ ತೆಗೆದು ವಿಶ್ಲೇಷಣೆ ಮಾಡಬೇಕು. 15 ಓಕೆ, ಸಬ್ಜೆಕ್ಟ್ ಟು ಕರೆಕ್ಷನ್. ಥ್ಯಾಂಕ್ ಯು ಮೇಡಮ್, ವಕೀಲ್ ಮೇಡಮ್. 15 ಆಯಾಮಗಳನ್ನು ತೆಗೆದು ನೋಡಬೇಕು. ಅದು ತೆಗೆದು ನೋಡಿದ್ರೆ ಪ್ರಿಯಾಂಬಲ್ನ ಕಡ್ಡಾಯ ಓದಿ ಅಂತ ಹೇಳಿದೀವಲ್ಲ ನಾವು, ಅದೆಲ್ಲ ಅಲ್ಲಿ ಕಾಣ್ಬೋದು. ಪ್ರಿಯಾಂಬಲ್ನ ಎಲ್ಲ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳು ಓದಿ ಅಂತ ಹೇಳಿದ್ದೆ ನಾವೆಲ್ಲ ಭಾರತೀಯರಂತ ಗೊತ್ತಾಗ್ಲಿ, ಎಲ್ಲರ ಹಕ್ಕನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿರೋದು ಅರ್ಥ ಆಗಲಿ ಅಂತಾನೆ ನಾವು ಹೇಳಿರ್ತಕ್ಕಂಥದ್ದು. ಅದು ನಿಮಗೆ ಅರ್ಥ ಆಗುತ್ತೆ. ಕೆಲವರಿಗೆ ಹೊಟ್ಟೆ ಉರಿ, ಸಿದ್ದರಾಮಯ್ಯ ಕಂಡ್ರೆ ಹೊಟ್ಟೆ ಉರಿ. ಯಾಕೆ ಹೊಟ್ಟೆ ಉರಿ ಅಂದರೆ, ಸಿದ್ದರಾಮಯ್ಯ ಹೆಂಗಾರ ಮಾಡಿ ಚೇರ್ ಖಾಲಿ ಆಗತ್ತೆ, ನಮ್ಗೆ ಚೇರ್ ಸಿಕ್ಕಲ್ವಲ್ಲ ಅಂತ. ಆನೆ ಹೋಗ್ತಾ ಇರ್ತದೆ, ನರಿ ಹಿಂದೆ ನೋಡ್ತಾ ಇರ್ತದೆ, ಕೆಳಗಡೆ ಅಲ್ಲಾಡುತ್ತೆ, ಅದು ಬೀಳಲ್ಲ, ನರಿಗೆ ಸಿಗಲ್ಲ. ಈ ಥರ ಕಾಯ್ದೆ ಏನೋ ಮಾಡಿ ಮಾಡಕ್ಕೆ ನೋಡ್ತಾ ಇದ್ದಾರೆ. ಆದರೆ ಈ ನೆಲದ ಕಾನೂನು, ಈ ರಾಜ್ಯದ ಜನರು ಸಿದ್ದರಾಮಯ್ಯ ಏನು ಅಂತ ಗೊತ್ತಿದೆ. ಸಿದ್ದರಾಮಯ್ಯ ಯಾರು ಪರ ಇದ್ದಾರೆ ಅನ್ನೋದು ಗೊತ್ತಿದೆ. ಯಾಕೆಂದ್ರೆ ಅವರು ಸಂವಿಧಾನದ ವಿಧೇಯಕ ವಿದ್ಯಾರ್ಥಿ. ಇಟ್ಸ್ ಎ ಡಿಸಿಪ್ಲಿನ್ ಸ್ಟೂಡೆಂಟ್ ಟು ದಿ ಕಾನ್ಸ್ಟಿಟ್ಯೂಷನ್. ಅದಿದ್ಮೇಲೆ ಎಲ್ಲರೂ ಒಂದೇ ಥರ ನೋಡ್ತಾರಲ್ಲ, ಸಮನಾಗಿ ನೋಡ್ತಾರಲ್ಲ. ವಿಶ್ವಸಂಸ್ಥೆ ಅಂಬೇಡ್ಕರ್ ಅವರು ಜನ್ಮ ದಿನಾಚರಣೆ ಮಾಡಿ ಅಲ್ಲಿ ಕೆಲವು ಮಾತಾಡಿದ್ದಾರೆ. ವಿ ಹ್ಯಾವ್ ಟು ಕಮ್ ಬ್ಯಾಕ್ ಟು ಇನ್ಈಕ್ವಾಲಿಟಿ ಟು ಮಾರ್ಕ್ ಟು ಅಚೀವ್ ದಿ ಗೋಲ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಅದೇ ನಮ್ಮ ಪ್ರೊಫೆಸರ್ ಹೇಳಿದ್ರು, ಸ್ಥಿರ ಅಭಿವೃದ್ಧಿ ಆಗಬೇಕಾದ್ರೆ ಏನೇನು ಬೇಕು ಅಂತೇಳಿ ಅವರೆಲ್ಲ ಎಕ್ಸ್ಪರ್ಟ್ಸ್, ಅವರು ವಿದ್ವಾಂಸರು, ಆರ್ಥಿಕ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ. ಅದರ ಜೊತೆಗೆ ಸ್ವತಂತ್ರ ಅಂದ್ರೆ ಏನು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರೆ, ಆರ್ಥಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯ ಇಲ್ಲದೆ ಇದ್ರೆ ಇದು ಸ್ವತಂತ್ರನೇ ಅಲ್ಲ ಅಂತ ಹೇಳಿದ್ದಾರೆ ಅಂಬೇಡ್ಕರ್. ಇಷ್ಟಕ್ಕೂ ಸಿದ್ದರಾಮಯ್ಯನವರು ಅಥವಾ ಮಾದೇವಪ್ಪ ಅವ್ರ ಜೊತೆಗೆ ಸೇರಿ ಇದನ್ನ ತರಕ್ಕೆ ಏನು ಕಾರಣ? ಏನು ವೋಟ್ ತಗೋಬೇಕಾಗಿತ್ತಾ? ಜನಗಳು ಉಳಿಸ್ಕೋಬೇಕಾಗಿತ್ತಾ? ನನ್ನ ಬಿಟ್ಟು ಯಾರು ಲೀಡರ್ ಇಲ್ಲ ಅಂತ ಅನ್ಸ್ಕೋಬೇಕಾಗಿತ್ತಾ? ಇದು ಯಾವುದೂ ಇಲ್ಲ. ಸಿದ್ದರಾಮಯ್ಯ 16 ಅಕ್ಕಪಕ್ಕ ಇದ್ದಾವೆ. ನಾವು ಎಮ್ಮೆ ಮೇಯಿಸಿ, ದನ ಮೇಯಿಸಿ, ಹೊಲಕ್ಕೆ ಹೋಗಿ ಉತ್ತು ಉಳೋರಿಗೆ ಇಟ್ಟು ತಗೊಂಡು ಹೊಲದಲ್ಲಿ ಹೊತ್ಕೊಂಡು ಹೋಗಿ ಕೊಟ್ಟು, ಕಳೆ ಕೀಳೋರು ನೋಡಿ, ನಾಟಿ ಮಾಡೋರು ನೋಡಿ, ತೆವ್ರು ಕಟ್ಟೋರು ನೋಡಿ, ಕೂಲಿ ಮಾಡೋರು ನೋಡಿ,
ಅನುಭವಿಸಿ ಕಷ್ಟ ಗೊತ್ತಿರೋ ನಾಟಿ ಹಾಕ್ಬಿಟ್ಟು ಬಂದು ಹೆಂಗಸರು ಮಧ್ಯಾಹ್ನ ಮೇಲೆ ಗೌಡ್ರ ಮನೆಗೆ ಹೋಯ್ತಿದ್ರು. ಅವ ತಾಯಿ ನಮ್ಮ ಕೂಸ್ಕೊಂತು ಅನ್ನ ಕುಡಿ, ನಮ್ಮ ಕೂಸ್ಗೆ ಅಂತ. ಯಾಕಂದ್ರೆ ಇಲ್ಲಿ ಅನ್ನ ಇಲ್ಲ, ಒಂದು ತನ್ನ ಕುಡಿ ಅಂತ ಬೇಡ್ತಾ ಇದ್ರು. ಇನ್ನೊಬ್ರು ಹೋಗಿ ನಮ್ಮ ಮಕ್ಳಿಗೆ ತಗಲಿಟ್ಟಿದೆ, ಹೊಸ ಹೆಸರು ಬಿಟ್ಟು ಕೊಡಿ ಅಂತ ಕೇಳ್ತಾರೆ. ಹಳ್ಳಿನ ಹೆಸರು ಗೊತ್ತಲ್ಲ ನಿಮ್ಗೆ? ಹಾಂ, ಈಗಿನ ಸಾಂಬಾರು ಆಗಿನ ಹೆಸರು ಅಥವಾ ಉದ್ಕ ಆಗಿನ ಕಾಲದಲ್ಲಿ ಇದೆಲ್ಲ ಅನುಭವಿಸಿ ನೋಡಿದವರು ಕಷ್ಟನ. ಇದನ್ನು ನೋಡಿದ ಮೇಲೆ ಏನಾಗ್ತಿತ್ತು ಹಳ್ಳಿನಲ್ಲಿ? ಮಾರಿ ಹಬ್ಬ ಬರೋದು, ಮದುವೆ ಬರೋದು, ಕಾಯಿಲೆ ಬರೋದು, ಮಕ್ಕಳಿಗೆ ಕಷ್ಟಪಟ್ಟು ಓದಿಸ್ಲೇಬೇಕು ಕಷ್ಟ ಬರೋದು. ಇರೋರ ಹತ್ರ ಹೋಗಿ ಕಂತಿಗೆ ದುಡ್ಡು ಇಸ್ಕೊಂಬರ್ಬೇಕು. 100 ರೂಪಾಯಿ ತಗೊಂಡ್ರೆ ವಾರದಲ್ಲಿ 10 ರೂಪಾಯಿ ಕಟ್ಟಬೇಕು, 10 ರೂಪಾಯಿ ಕೊಟ್ಬಿಡ್ತೀವಿ. ಇಲ್ಲ ಅಂದ್ರೆ 100 ರೂಪಾಯಿ ಇಸ್ಕೊಂಡು 10 ಏನು ಉಳ್ಬೇಕು ಅವ್ರ ಹೊಲದಲ್ಲಿ 100 ರೂಪಾಯಿ ಬಡ್ಡಿಗೆ. 100 ರೂಪಾಯಿ ಅದನ್ನು ಕೊಡಿ, 10 ಏನು ಉಳು ಅಂತ ಹೇಳ್ತಾ ಇದ್ರು. ಈಗ ಏನು ಹೇಳಿದೆ ಇದ್ರೆ ದೇವದಾಸಿ ಪದ್ಧತಿ ಯಾಕೆ ಬಂತು ನಮ್ಮ ದೇಶದಲ್ಲಿ? ಆರ್ಥಿಕ ಸಾಮಾಜಿಕ ಅಸಮಾನತೆ, ಬದುಕೋ ಮಾರ್ಗನೇ ಇಲ್ಲ. ಮುಗ್ಧ ಹೆಣ್ಣು ಮಕ್ಕಳ ಶೋಷಣೆ ಯಾಕಾಯ್ತಾ ಇತ್ತು? ಯಾರು ಮಾಡ್ತಾ ಇದ್ರು? ಯಾರು ಬಲಿ ತಗೋತಾ ಇದ್ರು? ಇದನ್ನೆಲ್ಲ ಕಣ್ಣಾರೆ ಕಂಡು ಅನುಭವಿಸಿ ನೊಂದ ಜನರಿಗೆ ಮುಕ್ತಿ ಕೊಡಬೇಕಾದ್ರೆ ನಾನು ಮುಖ್ಯಮಂತ್ರಿ ಆದ ಮೊದಲ ದಿನನೇ ಅನ್ನಭಾಗ್ಯ ಕೊಡ್ಬೇಕಂತ ಮೊದಲನೇ ಫೈಲ್ ಮಾಡಿದ್ದು. ಕ್ಯಾಬಿನೆಟ್ ಇರಲಿಲ್ಲ 2013 ಅವರೊಬ್ಬರೇ ಮುಖ್ಯಮಂತ್ರಿ ಆದ್ರು. ಮುಖ್ಯಮಂತ್ರಿ ಆಗಿ ನೇರವಾಗಿ ಕ್ಯಾಬಿನೆಟ್ ಹೋದ್ರು, ಡಿಸ್ಕಷನ್ ಮಾಡಿದ್ರು. ಚೀಫ್ ಸೆಕ್ರೆಟರಿ, ಫೈನಾನ್ಸ್ ಸೆಕ್ರೆಟರಿ, DPR ಸೆಕ್ರೆಟರಿ ಇವರಿರ್ತಾರೆ ಕ್ಯಾಬಿನೆಟ್ ಅಲ್ಲಿ, ಒಬ್ಬರೇ ಮುಖ್ಯಮಂತ್ರಿ. ಅದು ಫಾರ್ಮ್ಯಾಲಿಟೀಸ್. ಫಸ್ಟ್ ಸಚಿವ ಸಂಪುಟ ಆದ್ಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಬೇಕು. ಕ್ಯಾಬಿನೆಟ್ ಮಾಡಿ ನೇರವಾಗಿ ಮನೆಗೆ ಬಂದ್ರು. ಚೀಫ್ ಸೆಕ್ರೆಟರಿ, ಫೈನಾನ್ಸ್ ಸೆಕ್ರೆಟರಿ ಕರೆಸಿದ್ರು. ನಾನಿದ್ದೆ, ಇಬ್ರಾಹಿಂ ಇದ್ರು, ಅವರು ಮುಖ್ಯಮಂತ್ರಿ ಇದ್ರು, ಆಫೀಸರ್ಸ್ ಇದ್ರು. ಫೈಲ್ ಕೊಡ್ರಿ, ಯಾರೋ ಕೂಡ ಕೈ ಚಾಚಿ ಅನ್ನ ಕೊಡಿ ಅಂತ ಕೇಳಬಾರ್ದು ಅಂತೇಳಿ ಅನ್ನಭಾಗ್ಯ ಫೈಲನ್ನು ಅಪ್ರೂವ್ ಮಾಡೋದು. ಅನ್ನಭಾಗ್ಯನ ಅಪ್ರೂವ್ ಮಾಡೋಕ್ಕೆ ಕಾರಣ ಏನು? ಅದು ಸಿದ್ದರಾಮಯ್ಯ ನುಂಡಿ, ಕುಪ್ಪೇಗಾಲ, HD ಕೋಟೆ, ಕೊಳ್ಳೇಗಾಲ, ಚಾಮರಾಜನಗರ, ಬೀದರು, ಗುಲ್ಬರ್ಗ, ರಾಯಚೂರು, ಈ ತುಳಿತಕ್ಕೆ ಒಳಗಾದ ಜನ ಇದ್ರಲ್ಲ, ಯಾರವರು? ಯಾರಿಗೂ ಮಾಸಿಕ ನಿರ್ದಿಷ್ಟವಾದಂತ ಆದಾಯ ಇಲ್ಲದೇನ ಕುಟುಂಬಗಳು. ನೋ ಪರ್ಮನೆಂಟ್ ಮಂತ್ಲಿ ಇನ್ಕಮ್. ಡೈಲಿ ಬೇಸಿಸ್ ಮೇಲೆ ಕೂಲಿ ಮಾಡಬೇಕು, ಒಂದು ಬುಟ್ಟಿ ತಗೊಂಡು ಹೋಗ್ಬೇಕು. ನಮ್ಮ ಜನ್ನಿ ಹೇಳಿದಿಲ್ಲ, ನಾನು ಹುಲ್ಲು ಬೀರು ಯಾರಾಗ್ತೀನಿ ಅಂತೇಳಿ ಒಂದು ಹಾಡು ಹೇಳಿದ್ರಲ್ಲ, ಅಲ್ಲಿ ತಗೋಬೇಕು, ಬುಟ್ಟಿ ತಗೊಂಡು ಹೋಗ್ಬೇಕು, ಅಂಗಡಿಗೆ ಹೋಗ್ಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಉರುಳಿ, ಕಡಲೆಕಾಳು, ಅಕ್ಕಿ, ರಾಗಿ ಎಲ್ಲ ತಗೊಂಡು ಬರ್ಬೇಕು. ಅವತ್ತು ಬೆಳಿಗ್ಗೆ ಸಂಜೆ ಗೇಯ್ಬೇಕು, ಸಂಜೆ ಹೊತ್ತು ಬಿದ್ದ ಮೇಲೆ ಅಲ್ಲೋಗಿ ತಗೊಂಡ್ಬರ್ಬೇಕು.